से शालोम। आज का विषय यीशु मसीह ने जो मुझे अपनी लाइफ में बताया है, आज मैं वो शेयर करने वाला हूँ। आज का जो प्रार्थना होगा, ಇವತ್ತಿನ ಅದ್ಭುತವಾದ ಪ್ರಾರ್ಥನೆ, ಪ್ರೇಯಿಂಗ್ ಇನ್ ಟಂಗ್ಸ್ ಫಾರ್ ದ ಬಿಸ್ನೆಸ್ ಪರ್ಸನ್ ಹೂ ಹ್ಯಾಡ್ ನೀಡಿ. ಯಾರ್ಯಾರಿಗೆ ಏನು ಸಮಸ್ಯೆ ಇದೆ ಅದರ ಮುಖಾಂತರವಾಗಿ ದೇವರು ಇವತ್ತು ಮಾತಾಡುವವರಿದ್ದಾರೆ. ಮತ್ತು ಡೆಲಿವರೆನ್ಸ್ ಕೂಡ ಇದೆ, ಹೀಲಿಂಗ್ ಇದೆ, ಮಿರಿಕಲ್ ಇದೆ. ನಿಮ್ಮ ಇಚ್ಛೆಗಳನ್ನು ಪೂರಿಸುವ ದೇವರು ಇವತ್ತು ಮಾತಾಡಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 1ನೇ ಸಂಧಿಯಲ್ಲಿ ಹೇಳಿದ್ದಾನೆ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಲಿತೆ, ವಾಕ್ಯವು ದೇವರಾಗಿತ್ತು ಅಂತೇಳಿ. ನೀವೆಲ್ಲರೂ ಅದನ್ನು ಪಾಲಿಸಬೇಕು. ಆದಿಯಿಂದ ನಮ್ಮನ್ನು ನೋಡುವಂಥ ದೇವರಾಗಿದ್ದಾನೆ. ಇವತ್ತಿನ ಉತ್ತಮವಾದ ಪ್ರಾರ್ಥನೆ, ಜಸ್ಟ್ ಫಾರ್ 10 minutes, ಯು ಯುವರ್ 10 minutes ಫಾರ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಿಮ್ಮ 10 ನಿಮಿಷ ಮಾತ್ರ ತಗೋತೀನಿ, ಜಾಸ್ತಿಯಾಗಿ ನನಗೆ ಹೇಳಲ್ಲ. ಯಾಕಂದರೆ ದೇವರು ನನಗೆ ಕ್ರೈಸ್ತಿದೆ ಇಷ್ಟೇ ಮಾತ್ರ. 10 ನಿಮಿಷದಲ್ಲಿ ಮಾತ್ರ ನೀನೇನಿದೆ ದೇವರ ವಾಕ್ಯವನ್ನು ಮುಗಿಸು, ನಿನ್ನ ವಾಕ್ಯ ಮುಗಿಸು ಅಂತ ಹೇಳ್ತಾರೆ. ನಿನ್ನ ಅಂದರೆ ನನ್ನದಲ್ಲ, ಯೇಸುವಿನ ವಾಕ್ಯ ಮುಗಿಸು ಅಂತ ಹೇಳ್ತಾರೆ. ಆತನ ಪ್ರಾರ್ಥನೆ ಮೂಲಕವಾಗಿ ನನ್ನನ್ನು ಎಬ್ಬಿಸಿದಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಸೊ ಇವತ್ತಿಂದ ಮಿರಿಕಲ್ ಆಫ್ ದ ಡೇ ಇನ್ ದ ಟಂಗ್ಸ್ ಪ್ರೇಯರ್ ವಿ ಅಗೇನ್. ಇದು ಡೈಲಿಗೆ ಟಂಗ್ಸಲ್ಲಿ ಪ್ರೇಯರ್ ಇರುತ್ತೆ. ಯಾಕಂದರೆ ಪವಿತ್ರಾತ್ಮ ನನಗೆ ಹೇಗೆ ಹೇಳ್ತಾನೆ ಅದೇ ರೀತಿಯಾಗಿ ನಾನು ನಡಿಬೇಕಂತ. ಉನ್ಕೆ जैसा है वही मैं चलना पड़ता, उनके जैसे ही मेरा ख्याल आना पड़ेगा, क्योंकि उनके अलावा मेरे पे कोई नहीं है. सो आज का जो भी संदेश है बिजनेस के लिए है. जो भी बिजनेस में लॉस हो रहा, घर पे प्रॉब्लम हो रहा, ये सभी को आज इंड होने वाला है, क्योंकि यीशु मसीह के नाम से मैं बोल रहा हूँ. हाँ, मैं जो भी मल्टीपल लैंग्वेज में बनाता हूँ, क्योंकि जैसे जीसस ने बताया, होली स्पिरिट ने, मैंने वैसे ही बात करने वाला हूँ. अब सभी को मेरा आज से अभी से मैं प्रार्थना में स्टार्ट करने वाला हूँ. खाली 10 मिनट का प्रेयर रहेगा, क्योंकि ज़्यादा वक्त में लेने वाला नहीं हूँ, सभी को पता है. और इसी की दौर में मैं चलने वाला हूँ. यीशु मसीह बोलते हैं, आपके मन से मुझे पुकारिए, आपके मन से पुकारिए, मगर आपकी सोल नहीं, आपकी आत्मा से पुकारिए, आपको सुनेगा वो. आप जिस भी कष्ट में रह जाइए, आपको सुनेंगे वो. आप दौड़े चलाएंगे, आपको छोड़ने वाले नहीं है वो. आप एक बार उनके हाथ बुला के तो देखिए उनको. ನೀವು ಒಂದು ಸತಿ ನೀವು ತಂದೆ ಅಪ್ಪ ಯೇಸುವೆ ಅಂತೇಳಿ ಕರೀರಿ, ನಿಮ್ಮ ಮಧ್ಯದಲ್ಲಿ ಇರುವಂತಾಗಿ. ನಿಮ್ಗೆ ಯಾವುದೇ ಸಮಸ್ಯೆ ಇರಲಿ, ಏನೇ ಇರಲಿ, ಎನಿ ಪ್ರಾಬ್ಲಮ್, ಎನಿ ರೋಗವಾಗಲಿ, ಕಷ್ಟವಾಗಲಿ, ನಿಮ್ಗೆ ಎಂಥ ಸಮಸ್ಯೆಯಲ್ಲಿ ನೀವು ಇದ್ದಿರ್ಬೋದು, ಈ ಕ್ಷಣದಲ್ಲಿ ನಿಮಗೆ ಸಂಪೂರ್ಣ ಡೆಲಿವರೆನ್ಸ್, ಬಿಡುಗಡೆ. ಅದು ಎಲ್ಲಿಂದ ಬರುತ್ತೆ? ಫೇತ್. ನಿಮ್ಮ ನಂಬಿಕೆಯಿಂದ ಮಾತ್ರ ಹುಟ್ಟುತ್ತೆ. ಆ ನಂಬಿಕೆಯಲ್ಲಿ ನೀವು ಬೆಳಿಬೇಕಾದ್ರೆ ತಂದೆಯಾದ ಯೇಸುವನ್ನು ಕರಿಬೇಕು. ನೀವು ನಿಮ್ಮ ಹೃದಯದಲ್ಲಿ ಯೇಸುವನ್ನು ಉಳಿಸಿದ್ರಿ, ಪವಿತ್ರಾತ್ಮನ ಮೂಲಕ ನಿಮಗೆ ಕಾರ್ಯವನ್ನು ಆಗುತ್ತೆ. ಸೊ ಇದಕ್ಕಾಗಿ ನಾನು ಜಾಸ್ತಿ ನಿಮಗೆ ವಾಕ್ಯ ಹೇಳೋದಲ್ಲ, ಪ್ರಾರ್ಥಿಸೋದಕ್ಕೆ ಪ್ರಾರಂಭಿಸ್ತೇನೆ. ಯಾರ್ಯಾರು ಇದ್ದೀರ ನಿಮಗೆ ದೇವರು ಬ್ಲೆಸ್ ಮಾಡ್ರಿ. 10 ನಿಮಿಷ ನೀವು ನಿಮ್ಮ ಆತ್ಮದಿಂದ ಪ್ರಾರ್ಥಿಸಿರಿ. ತಂದೆಯಾದ ಯೇಸುವನ್ನು 10 ನಿಮಿಷವಾಗಿ ಪ್ರಾರ್ಥಿಸಿರಿ. 10 ನಿಮಿಷ ಪ್ರಾರ್ಥಿಸಿರಿ. ನಿಮ್ಮ ಹೃದಯವು ಬದಲಾಗುತ್ತೆ, ನಿಮ್ಮ ಜೀವನವು ಬದಲಾಗುತ್ತೆ, ನಿಮ್ಮ ಕಷ್ಟಗಳು ಹೋಗ್ತಾವೆ. ನೀವು ಯಾವ ಸಂಕಟದಲ್ಲಿ, ಯಾವ ನೋವಲ್ಲಿದ್ದೀರಾ, ಆ ನೋವುಗಳನ್ನು ನೀವು ಮರೆಯುವಂತರಾಗಿದ್ದೀರಾ. ಎಲ್ಲೇ ಹಾಸ್ಪಿಟಲ್ ಆಗಲಿ, ICU ರೂಮ್ ಆಗಲಿ, ಎಲ್ಲೇ ಇದ್ರೂ ನಿಮ್ಗೆ ಬಿಡುಗಡೆ ಆಗುತ್ತೆ ಇವತ್ತು. ಯಾಕಂದ್ರೆ ಆತನ ಪ್ರಸನ್ನತೆ ನಿಮ್ಮ ಮೇಲೆ ಬರುತ್ತೆ. ಹೌದು, ಇದು ನಾನು ಮಾತಾಡಲ್ಲ, ನಾನು ನಿಮಗೆ ಸಾಧಾರಣ ಮನುಷ್ಯನಾಗಿದ್ದೆ. ನೀವು ಇನ್ನೂ ನನ್ಕಿಂತ ಒಳ್ಳೆಯವರಾಗಿದ್ದಿರ್ಬೋದು, ನಾನು ಅದಕ್ಕಿಂತ ಕೆಟ್ಟವನಾಗಿದ್ದ. ಆದ್ರೆ ಎಲ್ಲವನ್ನು ಮೀರಿ ನನ್ನನ್ನು ಆರಿಸ್ಕೊಂಡಿದ್ದ. ಬಿಕಾಸ್ ಜೀಸಸ್ ಹ್ಯಾಸ್ ಚೂಸನ್ ಒನ್ ಮೀ. ದಟ್ಸ್ ವೈ ಐ ಆಮ್ ಸ್ಪೀಕಿಂಗ್ ಅಗೇನ್ ಯುವರ್ಸ್. ನಾನು ಒಂದು ಮಾತಾಡೋಕ್ಕೂ ಹೆದರುವಂಥ ಮನುಷ್ಯನಾಗಿದ್ದೆ. ಇವತ್ತು ಈ ಮಟ್ಟಕ್ಕಾಗಿ ನನ್ನನ್ನು ಗಳಿಸಿದ ಯೇಸು, ಆತನೊಬ್ಬನಲ್ಲಿ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ. ಹೌದು, ಇಷ್ಟು ಅನ್ಯುನ್ನತನಾಗಿ ಮಾತಾಡಿಸುವಂಥ ದೇವರಿಗೆ ಸ್ತೋತ್ರ ಮಾಡಬೇಕು ನಾನು ಇವತ್ತು. ಅದಕ್ಕಾಗಿ ಆತನು ನುಡಿದ ಮಾತುಗಳನ್ನು ಮಾತ್ರ ಆಡ್ತೇನೆ. ನನ್ನ ಬಗ್ಗೆ ಹೇಳ್ಕೊತಾ ಕೂತ್ರೆ ದಿನವೆಲ್ಲ ಸಾಕಾಗಲ್ಲ ನಿಮಗೆ. जो भी मैं कहना चाह रहा हूँ वो स्पिरिचुअली मैं बात कर रहा हूँ, और मेरा स्प्रेड स्टार्ट करने वाला हूँ. जिस भी बंदे हो, आप देख रहे हो नहीं देख रहे हो, आप बाद में वीडियो देखते होंगे. ऐसे ये वीडियो होने के बाद, वीडियो कॉल होने के बाद आपको जिस भी होगा शेयर करिए. उनको ये प्रार्थನೆ ಎಲ್ಲರೂ ಫಾಲೋ ಆಗಿರಿ, ಎಲ್ಲರೂ ನೋಡಿ. ಇದು ಅದ್ಭುತವಾದ ಬಿಸ್ನೆಸ್ ಕಡಿದಾಗಿ ನಿಮ್ಮ ದಿನದ ಚಟುವಟಿಕೆಗಾಗಿ ಮಾಡುತ್ತಿರುವ ಪ್ರೇಯರ್ ಇದೆ. ಯಾಕಂದ್ರೆ ನಿಮ್ಮ ನೀಡಿಗಳು ಯಾವ್ಯಾವಿದೆಯೋ ಅಂತ ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದೆ. ನಿಮ್ಮ ಹೃದಯ ಗೊತ್ತಿದೆ, ನಿಮ್ಮ ಆತ್ಮ ಗೊತ್ತಿದೆ. ನಿಮ್ಮ ಆತ್ಮ ಯೇಸುವಿನ ಅಥವಾ ಕನೆಕ್ಟ್ ಆಗುವಾಗ ನಿಮ್ಮ ಕಾರ್ಯಗಳು ನಡೆಯುತ್ತದೆ. ಸೊ ಟೈಮ್ ವೇಸ್ಟ್ ಮಾಡಲ್ಲ ನಾನು. ನಿಮ್ದು ಜಾಸ್ತಿಯಾಗಿ ನಾನು ಪ್ರಾರ್ಥನೆ ಸ್ಟಾರ್ಟ್ ಮಾಡ್ತೀನಿ. ಓ ಹೆವೆನ್ಲಿ ಫಾದರ್, ಅಪ್ಪ ಫಾದರ್, ನಿಮ್ಮ ಮಗನಾದ ಯೇಸು ಕ್ರಿಸ್ತನ ಹೆಸರ ಮೇಲೆ ಬೇಡುತ್ತೇನೆ. ಸ್ವಲ್ಪ ಯಾರ್ಯಾರು ಬಿಸ್ನೆಸ್ ಅನ್ನು
ರನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಸಮಸ್ಯೆ ಬರುವಂತೆ ಯಾವ ಸೈತಾನ್ ದುರಾತ್ಮವು ಕಾರ್ಯ ಮಾಡ್ತಾನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರ ಮೇಲೆ ನಾಶ ಮಾಡ್ತಾನೆ. ನಜರೇತಿನ ಯೇಸು ಕ್ರಿಸ್ತನ ಮೇಲೆ ನಾಶ ಮಾಡ್ತೇನೆ. ಹೌದು ಯೇಸಪ್ಪ, ನೀನು ಆ ಬಿಸ್ನೆಸ್ ಅನ್ನು ಎತ್ತು, ಆ ಮಗನನ್ನು ಯಾವ ಕಷ್ಟದಲ್ಲಿದ್ದಾನೆ ನೋಡು. ಹೌದು ಯೇಸಪ್ಪ, ಅವನ ಬಿಸ್ನೆಸ್ ರನ್ ಮಾಡಿದಕ್ಕಾಗಿ ಸ್ತೋತ್ರ. ನಿನ್ನನ್ನು ಆರಿಸ್ಕೊಳ್ಳಿ. ಯೇಸು ಯೇಸು ಅಂತ ಕರೆದಿದ್ದಾಗ ಅವನ ಬಿಸ್ನೆಸ್ ರನ್ ಮಾಡಿಸು ಯೇಸಪ್ಪ. ಅದೇ ರೀತಿಯಾಗಿ ಯಾರು ತನ್ನ जॉब करेगी, जो जॉब के लिए जो सर्च कर रहे हैं वो लोगों के लिए मैं प्रेयर करता हूँ, वो भाई बहन को ऐसी जॉब मिल जाए. जो बच्चे पढ़ने वाले उनको ज्ञान भर भर के मेरे यीशु देंगे. ಹೌದು ಯೇಸಪ್ಪ, ಯಾರ ಮಕ್ಕಳು ಸ್ವಾಮಿ ಕೆಲಸಕ್ಕಾಗಿ ಓಡಾಡ್ತಾ ಇದ್ದಾರೆ ಆ ಮಕ್ಕಳನ್ನು ಕೆಲಸ ಕೊಡುವಂತೆ ಮಾಡು. और प्रभु का वचन एक एक आपकी नोट में लिखिए. आप क्या करिए, पवित्र मन से आपकी जो स्पिरिट है ना उससे आप यीशु को याद करिए, आपका काम जरूर होगा. जो भी हॉस्पिटल में पड़े हैं वो लास्ट तक है, ये खत्म होगा. यहाँ पे जो डॉक्टर बोलने वाला है उसको बोलिए, मेरा खुदा जिंदावान अभी जिंदा मसीह है, वो चंगा करेगा. आप प्रार्थना करिए, उनके सामर्थ्य में जाइए, प्रार्थना करिए, उनके साथ बैठ के प्रार्थना करिए, हाथों में हाथ रख के प्रेयर करिए. उठेंगे वहां से. मेरा यीशु जिंदा मुर्दों को ಉಠಾಯ ವಾಲಸೆ ಜಿಂದ ಕರೆಸಲ ಖುದಾ ಸತ್ತಿದ ಮನುಷ್ಯನನ್ನು ಎಬ್ಬಿಸಿದನನ್ನು ದೇವರಿದ್ದಾರೆ ಅಂತ ದೇವರ ಬಳಿ ನೀವು ಕೊಂಡಾಡಿರಿ, ಅವರು ಬನ್ನಿರಿ. ಹೌದು ಯೇಸುವಿಗೆ ಸ್ತೋತ್ರ ಮಾಡಿ. ಎಸ್ 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 ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಈ ನಿನ್ನ ಅದ್ಭುತ ಪ್ರೇರಿಗಾಗಿ ಥ್ಯಾಂಕ್ ಯು ಜೀಸಸ್. ನೀನು ಮಾತಾಡುವ ಒಂದೊಂದು ಭಾಷೆಗಾಗಿ ಅನಿಸುತ್ತಾ. ಹೌದು ಏಸಪ್ಪ, ಅವ್ರ ಕಾಯಿಲೆ ಕಷ್ಟಗಳು ದೂರ ಮಾಡಿ ಏಸಪ್ಪ. ಬಿಸ್ನೆಸ್ ಅಲ್ಲಿ ಅಭಿವೃದ್ಧಿ ಮಾಡು. ಯಾರ ಮಕ್ಕಳು ಜಾಬ್ಗಾಗಿ ತುರ್ಕುತ್ತಾ ಇದ್ದಾರ ಅವ್ರಿಗೆ ಜಾಬ್ ಸಿಗುವಂತೆ ಮಾಡು ಏಸಪ್ಪ. ಅವರ ಮನೆಯಲ್ಲಿದ್ದ ಸಮಸ್ಯೆಗಳನ್ನು ನೋಡು. ಮಾಟ ಮಂತ್ರ ಸೈತಾನ್ ಶೋಧನೆ ಕಾರ್ಯಗಳ ಯೇಸುವಿನ ಹೆಸರಿನಿಂದ ನಾಶಿಸುತ್ತೇನೆ. ಓ ಯೇಸುವೆ, ನಿನ್ನಿಂದ ದೇವರಿರುವಾಗ ನಮ್ಗೆ ಯಾವ ಭಯವಿಲ್ಲ ಏಸಪ್ಪ. Marillo Rosotoriba, Revari Shunduriba, Rila Shiti Karaba, and Rindisti, Ebari Marebari Bahao, Zavari Shinduriba, Shinduriba. Thank you, Lord Jesus. How they sapa, in a Makal Nodo, Pratiwapur in the Alista, the Sapa, a Makal Prathanikul, or business Mundmari Sapa, or business Abanda Kondre Tegaka Sapa, Ninda Aga Kari Audila Sapa, Nin 1 second or ನೋವುಗಳನ್ನು ತೆಗೆಯುವಂತ ದೇವರಾಗಿದೆಯಾ. ಹಾಸ್ಪಿಟಲ್ ಇದ್ದ ಪ್ರತಿಯೊಂದು ಮಕ್ಕಳಿಗಾಗಿ ಮುಟ್ಟು ಏಸಪ್ಪ, ಹೀಲ್ ಮಾಡು. ಪ್ರಾರ್ಥನೆ ಮುಖಾಂತರ ಯಾರು ಕೇಳ್ತಾ ಇದ್ದಾರೆ ಏಸಪ್ಪ ಅವರೆಲ್ಲ ಮುಟ್ಟು ಹೀಲ್ ಮಾಡು. ಅವರ ಹೃದಯವನ್ನು ಪರಿವರ್ತಿಸು ಏಸಪ್ಪ. ಹೌದು ಮಾಟ ಮಂತ್ರದಲ್ಲಿ ಮಾಡುವಂತ ಒಂದೊಂದು ಕಾರ್ಯಗಳಿಗಾಗಿ ನಶಿಸುತ್ತೇನೆ ಏಸಪ್ಪ. ಅವರ ಹೃದಯವನ್ನು ಸ್ವಸ್ಥ ಮಾಡು ಏಸಪ್ಪ. ಅವ್ರ ಹೃದಯದಲ್ಲಿ ಇಳಿ ಏಸಪ್ಪ ಅಂತ ಹಲ್ಕಟ್ ಕೆಲಸ ಮಾಡದಂತೆ ಒಳ್ಳೆ ಕೆಲಸಕ್ಕಾಗಿ ಇಳಿಯುವಂತೆ ಮಾಡು. ಮಾಟ ಮಂತ್ರ ಮಾಡುವವರನ್ನು ಬಂಧಿಸುತ್ತೇನೆ ಏಸಪ್ಪ. ಹೌದು ಏಸಪ್ಪ, ನಿನ್ನ ಮಾತಿನಲ್ಲಿ ಶಕ್ತಿ ಇದೆ. ಯೇಸು ಅಂದ್ರೆ ಸಾಕು ಸ್ವಾಮಿ, ಎಲ್ಲ ಮಾಟ ಮಂತ್ರ ಜರುಗು ಹೋಗುವಂತದ್ದು ದೇಶಪ್ಪ. ನಿನ್ನ ಹೆಸರ ಮೇಲೆ ಎಂತ ಸೈತಾನ್ ದುರಾತ್ಮವು ಎದ್ದೋಗುತ್ತದೆ ದೇಶಪ್ಪ. ಯೇಸು ಯೇಸು ಅಂದಾಗ ಎಲ್ಲವೂ ನುಡಿತೆ. ಹೌದು ಸ್ವಾಮಿ, ನಿನಗೆ ವಂದಿಸ್ತೇನೆ. ರಸಲ್ಲವರಿ ಶುತ್ತುರಿ ಲವರಿ ಗಾನಿಸ್ತಿರವಹಾರಿ ರಿಂಬಂದಿ ರಿಬ್ಬಾರಿ ಬೋ ಶುತ್ತುರಿ ಬಾಹಂದಿ. ಎಸ್ ಲಾರ್ಡ್, ಥ್ಯಾಂಕ್ ಯು. ಯು ಆರ್ ಟಚಿಂಗ್ ಎವ್ರಿಬಡಿ. ಎಸ್ ಲಾರ್ಡ್, ಯು ಆರ್ ಟಚಿಂಗ್ ಎವ್ರಿಬಡಿ. ನಿನ್ನ ಪವಿತ್ರ ಆತ್ಮವು ಮುಟ್ಟುತ್ತಾ ಇದೆ ಏಸಪ್ಪ. ಏಸಪ್ಪ, ನಿನ್ನ ಆತ್ಮವು ಮುಟ್ತಾ ಇದೆ ಏಸಪ್ಪ. ಎಲ್ಲರೂ ನಿನ್ನ ಆತ್ಮ ಮುಟ್ತಾ ಇದೆ ಏಸಪ್ಪ. ಓ ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ವಂದನೆ ಏಸಪ್ಪ, ವಂದನೆ ಏಸಪ್ಪ. ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ವಂದನೆ ಏಸಪ್ಪ. ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ವಂದನೆ ಏಸಪ್ಪ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಪ್ರತಿಯೊಬ್ಬೊಬ್ಬರ ಹೃದಯದಲ್ಲಿ ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಅವ್ರ ಕಷ್ಟ ಕಾಯಿಲೆಯನ್ನು ದೂರ ಮಾಡಿದ ಯೇಸುವೆ ನಿನಗೆ ಸ್ತೋತ್ರ. ನಂಬಿಕೆ ಇಟ್ಟು ಪ್ರಾರ್ಥಿಸಿದ ಪ್ರತಿಯೊಂದು ಮಕ್ಕಳನ್ನು ನೀನು ಸಂಪೂರ್ಣವಾಗಿ ಸ್ವಸ್ಥತೆ ಮಾಡಿದೆ. ಡೆಲಿವರೀಸ್ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹೌದು ಏಸಪ್ಪ, ಅವರ ನಂಬಿಕೆ ನೀನು, ಅವರ ಫೇತ್ ನೀನು ಅವರು ಅಳವಡಿಸಿಕೊಂಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಅವರೆಲ್ಲ ಅವರ ಶಿಂದೋರಿ ಬಾರ ಶುಂದೋರಿ ಬಾರ ಶುಂದೋರಿ ಬಾ ರಿಂ ಬಂದಿಸ್ತೀರ ಬಹಾರಿಲೋ ಶುತ್ತೂರಿಲೋ ಶುತ್ತೂರಿ. ಯಾವ ಮಗನಿಗೆ ಜ್ಞಾನ ಬೇಕು ಸ್ವಾಮಿ, ಜ್ಞಾನದಿಂದ ತುಂಬಿಸು, ವಿವೇಕದಿಂದ ತುಂಬಿಸಪ್ಪ. ಜಾಣನಾಗ್ಲಿ ಮಗನಾಗ್ಲಿ ಅವರು ಓದುವಾಗ ಅವ್ರಿಗೆ ಮುಂದುವರಿಸು ಸ್ವಾಮಿ. ಹೌದು, ಎಷ್ಟೋ ಜನರು ಫೀಸಿನ ಕಡಿದಾಗ ಮಕ್ಕಳಿಗಾಗಿ ತೊಂದರೆ ಪಡ್ತಾ ಇದ್ದಾರೆ. ಅಂತ ಈ ಕೆಲಸದನ್ನ ನೀಡಿದ್ದೆ ಸ್ವಾಮಿ, ಅಂತವ್ರಿಗೆ ಕೆಲಸ ಕೊಡು. ಎಷ್ಟೋ ಮಕ್ಕಳು ಓದಿ ಸ್ವಾಮಿ ಮನೆಯಲ್ಲಿ ಕೂತಿದ್ದಾರೆ ಸ್ವಾಮಿ. ಅಂತ ಮಕ್ಕಳನ್ನು ಸ್ವಾಮಿ ಈಗಳಿಗಿದೆ ಸ್ವಾಮಿ. ಟಚ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಅವರಿಗೆ ಜಾಬ್ ಸಿಗಲಿ. ಎಸ್ ಹೋಲಿ ಸ್ಪಿರಿಟ್, ಮುಟ್ರಿ ಅವ್ರ ಹೃದಯಕ್ಕೆ, ಮಾತಾಡ್ರಿ, ಎದ್ದೇಳಲಿ. ಸುಮ್ಮನೆ ಮನೆಯಲ್ಲಿ ಕುಂತು ಟೈಮ್ ಪಾಸ್ ಮಾಡೋ ಪ್ರತಿಯೊಂದು ಮಗನನ್ನು ಎಬ್ಬಿಸು ಏಸಪ್ಪ. ಅವರನ್ನು ಕೆಲಸ ಕಲಿಸು. ಅವ್ರ ಪ್ರಯತ್ನ ಪಡುವಾಗಲೂ ಅವರನ್ನು ಸಫಲ ಕೊಡ್ತಾರೆ. ಯಾಕಂದ್ರೆ ದುರಾತ್ಮವು ಅವರ ಮನಸ್ಸಲ್ಲಿ ಜಾಗ ಮಾಡಿಟ್ಟಿದ್ದಾನೆ. ಮುರಿತೇನೆ, ಆ ಕಟ್ಟುಗಳನ್ನು ಮುರಿತೇನೆ. ಬೇರ್ ಸಮೇತ ಕೆತ್ತಾಕುತ್ತಾ ಇದ್ದೇನೆ, ಬೇರ್ ಸಮೇತ ಕೆತ್ತಾಕ್ತಾ ಇದ್ದೇನೆ. ರಾಸಂದರಿಬಾ ರೆಸಂದರಿಬಾ. ಹೌದೇಸಪ್ಪ, ಇನ್ ದ ಬಿಗಿನಿಂಗ್ ಆಫ್ ದ ಲಾರ್ಡ್ ಫಿಯರ್ ಆಫ್ ದ ವಿಸ್ಡಮ್. ನಿನ್ನ ಜ್ಞಾನಕ್ಕೆ ಎಲ್ಲ ಒಳ್ಳೆಯದಿದೆ ಏಸಪ್ಪ. ನಿನ್ನ ಜ್ಞಾನದಿಂದ ಹೋಗುವುದು
ಉತ್ತಮ ಏಸಪ್ಪ. ಹೌದು ಯೇಸುವೆ, ನಿನ್ನಿಂದ ನಡೆಯುವಂತ ಮಕ್ಕಳಿಗೆ ನಡೆಸು. ಹೌದು, ನಿನ್ನಿಂದ ನಡೀತಾ ಇದೆ ಎಲ್ಲ ಮಕ್ಕಳನ್ನು ನಡೆಸು. ನೀನು ನಡೆಸುವ ದೇವರಾಗಿದ್ಯಾ, ನೀನು ನಡೆಸಿದ ದೇವರಾಗಿದ್ಯಾ, ನೀನು ನಡೆಸ್ಕೊತ ಬರ್ತಾ ಇದೀಯಾ, ಬರ್ತಾನೆ ಹೋಗ್ತೀಯ ಏಸಪ್ಪ. ಹೌದು ಏಸಪ್ಪ, ನಿನಗೆ ಪಾಸ್ಟ್ ಇಲ್ಲ ಸ್ವಾಮಿ, ಪ್ರೆಸೆಂಟ್ ಫ್ಯೂಚರ್ ಮಾತ್ರ ಇದೆ ಏಸಪ್ಪ ನಿನ್ನಲ್ಲಿ. ಯಾಕಂದ್ರೆ ನೀನು ಯಾವಾಗಲೂ ಕಳೆದು ಹೋಗಲಾಗಂತ ದೇವರು ನೀನಿದ್ದೀಯ ಏಸಪ್ಪ. ಹೌದು ರಬ ರಿಶಂಬಾರಿ ಬಂದರ ಬರ 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 ಟಚ್ ದೇವರೇ ಮೇ touch in the name of Jesus Christ. ಮುಟ್ಟು ಏಸಪ್ಪ, ಎಲ್ಲರೂ ನಿನ್ನ ಪರಿಶುದ್ಧ ಆತ್ಮದಿಂದ ಮುಟ್ಟು, ನಿನ್ನ ಪರಿಶುದ್ಧ ಕೈಯಿಂದ ಮುಟ್ಟು, ನಿನ್ನ ಬಾಸುಂಡೆಗಳಿಂದ ಮುಟ್ಟು ಏಸಪ್ಪ ಅವರನ್ನು. ಎಸ್ ಮಿಲಾಡ್ ನೀನು ಮಾಡಿದ ಕೈ ಸ್ತೋತ್ರ. ಪ್ರತಿಯೊಬ್ಬೊಬ್ಬರು ನೋಡುವ ವಿಡಿಯೋ ಮಕ್ಕಳನ್ನು ನೀನು ಮುಟ್ಟಿದ ಕೈ ಸ್ತೋತ್ರ. ಅವರ ಕೆಲಸ ಕಾರ್ಯದಲ್ಲಿ ಉನ್ನತಿ ಮಾಡಿದ ಯೇಸುವೆ ನಿನಗೆ ಸ್ತೋತ್ರ. ಕೆಲಸ ಕಾರ್ಯಗಳು ಸಿಕ್ಕಿದಕ್ಕಾಗಿ ಸ್ತೋತ್ರ. ಮನಸ್ಸಿಂದ ಬೇಡಿದ ಪ್ರತಿ ಮಕ್ಕಳು ಸ್ವಸ್ಥತೆ ಹೊಡಿದಕ್ಕಾಗಿ ಸ್ತೋತ್ರ. ಬಿಡುಗಡೆ ಹೊಂದಿದಕ್ಕಾಗಿ ಸ್ತೋತ್ರ. ಅವರ ಕಟ್ಟುಗಳು ಬಿಚ್ಚಿದಕ್ಕಾಗಿ ನಿನಗೆ ವಂದಿಸ್ತೇನೆ ಯೇಸುವೆ. ಓ ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಯಾರು ಯಾವ ಪವಿತ್ರದಲ್ಲಿ ಇದ್ದಿದ್ದಾರೆ ಆ ಪವಿತ್ರಾತ್ಮತೆ ಇನ್ನೂ ಹೆಚ್ಚಾಗಲಿ ಅವರ ಮೇಲೆ ಇಳಿಲಿ. ನಿನ್ನ ಸಾಮರ್ಥ್ಯವು ಇಳಿಲಿ ಏಸಪ್ಪ ಅವರ ಮೇಲೆ. ನಿನ್ನ ಸಾಮರ್ಥ್ಯವು ಇಳಿಲಿ, ನಿನ್ನ ಮಾರ್ಗದಲ್ಲಿ ನಡೀಲಿ ಅವರೆಲ್ಲರೂ ಏಸಪ್ಪ. ಹೌದು, ನೀನು ಮಾಡುವ ಒಂದೊಂದು ಕಾರ್ಯವೂ ಅವರಲ್ಲಿ ನಡೆಯುತ್ತದೆ ಏಸಪ್ಪ. ನಿನ್ನ ಹೆಸರು ಹೇಳಿದರೆ ಸಾಕು ಏಸಪ್ಪ. ನೀನು ಓಡಿ ಬರುವಂತ ದೇವರಾಗಿದ್ಯಾ. ನೀನು ನಿನ್ನ ಮಕ್ಕಳನ್ನು ಕಷ್ಟದಲ್ಲಿ ಬಿಡಲಾರದಂತ ದೇವರು ನೀನಾಗಿದ್ಯಾ. ಯಾವುದೇ ಸಮಸ್ಯೆ ಬರ್ಲಿ, ಯಾವ ರೋಗ ಬರ್ಲಿ, ಯಾವುದೇ ಪಹಾಡ ಬರ್ಲಿ ನಿಮ್ಮ ಎದುರ, ಅದಕ್ಕೆ ಹಾಕುವಂತ ಯೇಸು ನಿಮ್ಮಲ್ಲಿ ಇದ್ದಿದಾಗ ನೀವು ಯಾವ ಭಯ ಪಡುವಂತದಿಲ್ಲ. ಎಂತ ಭಯ ನಿಮಗೆ ಅಂದಿಸುವುದಿಲ್ಲ. ಅದು ಬಂದು ಅಂದಿಸಿದ್ರು ಅದು ನಿಮಗೆ ಬರುವುದಾಗಿದೆ. ಯಾವ ರೀತಿಯಿಂದ ಬೀದಿಯಲ್ಲಿ ಹೋಗುತ್ತಿರುವಾಗ ನಾಯಿಗಳು ಇಂಬ್ಲತ್ತವಲ್ಲ, ಸೈತಾನನು ಅದೇ ರೀತಿಯಾಗಿದ್ದಾನೆ. ನಿಮ್ಗೆ ಅಂದಿಸಲಕ್ ಮಾತ್ರ ಬರ್ತಾನೆ. ಅವನ ಕೈಯಿಂದ ಏನ್ ಮಾಡಕ್ಕಾಗಲ್ಲ. ನೀವು ಎದ್ದೇಳಬೇಕು. ಪವಿತ್ರಾತ್ಮ ಭರಿತರಾಗಿ ಯೇಸುವನ್ನು ನೆನೆಸಿದಾಗ ನಿಮ್ಮ ಪ್ರಾರ್ಥನೆ ಕೇಳಲ್ಪಡುತ್ತದೆ. ಓ ಹೌದೇಸಪ್ಪ, ಯಾವ ಮಕ್ಕಳು ನಿನ್ನ ಮಾರ್ಗದಲ್ಲಿ ನಡಿಬೇಕಂತ ಪ್ಲಾನ್ ಮಾಡ್ತಿದ್ರ ಮಕ್ಕಳನ್ನು ಮುಟ್ಟು ಏಸಪ್ಪ. ನಿನ್ನ ಆಲಯಕ್ಕೆ ಕರೆಸು ಅವರನ್ನು, ನಿನ್ನ ಆಲಯದಲ್ಲಿ ನಡೆಸು ಅವರನ್ನು, ನಿನ್ನ ಆರಾಧನೆಯಲ್ಲಿ ನಡೆಸು ಏಸಪ್ಪ. ಹೌದು, ಯಾರು ಕಷ್ಟ ಚಿಂತೆದಲ್ಲಿ ಇದ್ದಿದೆ ಎಲ್ಲ ಮಕ್ಕಳನ್ನು ಬಿಡುಗಡೆ ಕೊಡು. ಯಾವುದೋ ಅಮೌಂಟ್ ಸಮಸ್ಯೆ ಆಗಲಿ, ಏನೋ ಒಂದು ಸಮಸ್ಯೆದಲ್ಲಿ ಸಿಕ್ಕಾಕೊಂಡಿದ್ದ ಮಕ್ಕಳನ್ನು ಈಗ ಈ ಸಮಯದಲ್ಲಿ ಡೆಲಿವರೆನ್ಸ್ ಕೊಡು ಏಸಪ್ಪ. ಬಿಡುಗಡೆ in the name of Jesus Christ. ಸಂಪೂರ್ಣ ಬಿಡುಗಡೆ. Holy Spirit, in the name of Jesus Christ, in the name of Jesus Christ. Holy, holy, holy. Thank you Lord Jesus, thank you Lord Jesus. ವಂದನೆ ವಂದನೆ ವಂದನೆ. ರಾವ ಶಿಂದಾರ ಲವ ರಿಶುಂದೋರಿ ಲವ ರೇವ ರಿಶುತ್ತುರಿವ ರೇವ ರಿಶುತ್ತುರಿವ ರೇವ ರಿಶುತ್ತುರಿವ ರೆಂಬಾ ನಿಶುತ್ತುರಿವ ರೆಂಗಸ್ತ ರೆಂಬೋ ರಿಶುತ್ತುರಿವ ರೇಬಾರ ಬಾ 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 ರಿಂದಸ್ತಿರವ ರಿಂದಸ್ತರಿವ ರಿಂದಸ್ತಿರವ. Yes Lord, you are the toucher Lord. Lords of the heart, you are touched in them. Yes, yes ಯೇಸುವೆ, ನೀನು ಬಹಳಷ್ಟು ಆತ್ಮಗಳನ್ನು ಮುಟ್ಟಿದೀವತ್ತ. ಅವರ ಸಮಸ್ಯೆಗಳನ್ನು ಬಿಡುಗಡೆ ಮಾಡಿದ ಯೇಸುವೆ ನಿನಗೆ ಸ್ತೋತ್ರ. ಹೌದು ಏಸಪ್ಪ, ಈ ಪ್ರಾರ್ಥನೆ ಮೂಲಕ ಬಹಳಷ್ಟು ಜನರು ಸ್ವಸ್ಥತೆ ಅಭಿವೃದ್ಧಿ ಹೊಂದುವಂತರಾಗಿದ್ದಾರೆ. ಜ್ಞಾನದಿಂದ ತುಂಬುವವರಾಗಿದ್ದಾರೆ, ನಿನ್ನ ವಿಸ್ಡಮ್ ಇಂದ ತುಂಬುವವರಾಗಿದ್ದಾರೆ, ನಿನ್ನ ನಾಲೆಜ್ ಇಂದ ತುಂಬುವವರಿದ್ದಾರೆ ಏಸಪ್ಪ. ಹೌದು ರಕ್ಷಕನೇ, ಮುಟ್ಟು ಅವರ ಬಿಸ್ನೆಸ್ ಗಳೆಲ್ಲ ಮುಟ್ಟು, ಅವರ ಕೆಲಸ ಕಾರ್ಯಗಳು ಮುಂದುವರಿಸು. ಜಾಬ್ ಸಿಗಲಿ, ಮಕ್ಕಳಿಂದ ಈ ಮಕ್ಕಳಾಗುವಂತೆ ನೀನು ಅಭಿಷೇಕಿಸಿದಿ. ಹೌದು ಏಸಪ್ಪ, ನೀನು ವಂದಿಸುತ್ತೇನೆ. ಈ ನಿನ್ನ ನೀನು ನನಗೆ ಹೇಳಿದ ಒಂದು ಚಿಕ್ಕ ಪ್ರಾರ್ಥನೆ ಮಾಡಪ್ಪ 10 ನಿಮಿಷದ ಅಂತೇಳಿ ನಾನು ನಿನ್ನ ಮಾತಿಗೆ ವಿಧೇನಾದಂಗೆ ಅವರೆಲ್ಲ ನಿನ್ನ ಮಾತಿಗೆ ವಿಧೇಯರಾಗಲಿ ಏಸಪ್ಪ. ಶಿಂದಾರಿಲ ವರಂದಾಸ್ತರವ. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ವಂದನೆ ಯೇಸುವೆ, ವಂದನೆ ಯೇಸುವೆ. ಅಪಾಸ್ಟರವ ಶಿಂದೋರಿವ ಸಿಂದೋರಿವ. थैंक यू, आमेन, हालेलुया, प्रेज द लॉर्ड। आप सभी को यीशु मसीह के नाम से वंदन करता हूँ। आप जो भी देख रहे हैं मेरे वीडियो को, आपको धन्यवाद। शेयर करिए, प्रार्थना में बने रहिए।